ಹಾಯ್ ಗಾಯ್ಸ್, ಹಾಯ್ ಮಾಡಿ ಕಾವು. ಹಾಯ್ ಹಾಯ್ ಹಾಯ್. ಇವತ್ತು ಕಾವ್ಯ ಮನೆಗೆ ಬಂದಿದ್ದೀನಿ. ಆಂಟಿ ಇವತ್ತು ಚಕ್ಲಿ ಮಾಡ್ಕೊಡ್ತಾರಂತೆ. ಅದಕ್ಕೆ ಏನ ಆಂಟಿ? ಅದಕ್ಕೆ ಅಲ್ವಾ ಆಂಟಿ? ನೋಡಿ ಆಂಟಿ ಬೆಣ್ಣೆ ಮಾಡ್ತಾವ್ರೆ. ಬೆಣ್ಣೆ ಹಾಕ್ತಾವ್ರೆ. ಈ ಪೌಡ್ರ್ ಎಲ್ಲ ನೆನ್ನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ನಾನು ಆಂಟಿಗೆ ಹೆಲ್ಪ್ ಮಾಡಕ್ ಬಂದಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಅಲ್ಲ ಕಾವು? ಅಯ್ಯೋ, ಮತ್ತೆ ಆಂಟಿ ಹೇಳ್ತಾರೋ ತಿನ್ನಕ್ ಬಂದಿದ್ದೀನಿ ಚಕ್ಲಿ ಅಂತ. ಅಲ್ವೇನ ಆಂಟಿ? ನಿಜ ಅಂತ ಹಾಕಿದ್ದೀರಾ ಆಂಟಿ? ಹಾ. ಕೊತ್ತಂಬರಿ ಬೀಜ, ಕಾಳುಮೆಣಸು, ಏನಂಟಿ? ಒಣಮೆಣಸಿನ್ಕಾಯಿ ಇಲ್ಲ, ಇಬ್ರು ಕಳಿಸ್ತಾ ಖಾರವಾಗಿ ಚಕ್ಲಿ. ಜಾಸ್ತಿ ನೆನೆಗೆ ಬಿಡಬಾರ್ದು. ಹೆಂಗೆ ಕಾವು? ಅವಾಗಿಂದ ಅವಾಗ ಕಲಸಿ ಅವಾಗಿಂದ ಅವಾಗ ಮಾಡ್ಕೋಬೇಕಷ್ಟೇ. ಈಗ ಬೆಣ್ಣೆ ಕಾಯಿಸಿರೋದನ್ನ ಚಕ್ಲಿ ಪುಡಿ ಇದು ಮಾಡೋದ್ರಲ್ಲಿ ಹಾಕ್ತಾವೆ. ಸಾಲ್ಟ್ ಎಲ್ಲ ಹಾಕಿದ್ಯಾ? ಸಾಲ್ಟ್ ಎಲ್ಲ ಹಾಕಿದ್ದು ಕೆಲಸ ಸ್ವಲ್ಪ. ಇದು ಏನು ಮಿಲ್ ಮಾಡ್ಸಕ್ ಹೋಗ್ಬೇಕಾದ್ರೆ ಉಪ್ಪು ಹಾಕಿ ಕೊಟ್ಟು ಕಳ್ಸ್ಬಿಟ್ಟಿದ್ರ? ಒಂದು ಇಡಿಯನ್ನು ಲೆಕ್ಕದಲ್ಲಿ ಹಾಕ್ತೀನಿ. ಹೌದಾ? ಹಂಗಂದ್ರೆ ಟೈಮಿಂಗ್ಸ್ ಆದ್ರೂ ಆಗ್ಲಿ ನೋಡ ಆಂಟಿ, ನಮ್ದಾದ್ರು. ಅದೇ ನಾನು ಹೇಳ್ತಾ ಇರೋದು, ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಮಾಡ್ಬೇಕು ಅಂತಂದ್ರೆ ಫೋನ್ ಹಾಕ್ತೀರಾ, ಅಲ್ಲಿಂದ ಓಡ್ ಬಂದು ಹೇಳ್ಕೊಡ್ಬೇಕಷ್ಟೇ. ಶ್ರುತಿ ತೋರಿಸ್ತಾ ಇದೀನಿ ಆಮೇಲೆ, ಯಾಕಂದ್ರೆ ಅದು ಹೇಳ್ಬೇಕಲ್ಲ. ಆಮೇಲೆ ಶ್ರುತಿ ಎಲ್ಲಿ ಅಂತ ಕೇಳ್ತಾರೆ, ನಾನು ಏನು ಹೇಳಿ? ಇನ್ನೊಬ್ರ ಫ್ರೆಂಡ್ ಎಲ್ಲಿ ಅಲ್ಲ ಕಾವು? ಏನು ಹೇಳಿ ಕಾವು? ಆಗ ನಾನು ಶ್ರುತಿ ಎಲ್ಲಿ? ಇವಾಗ ನಾನು ನೀವು ಎಲ್ಲ ಕಾಣಿಸ್ತಾ ಇದೀವಿ. ಶ್ರುತಿ ಎಲ್ಲಿ ಅಂತ ಅಂದಾಗ ಏನು ಹೇಳಿ ನಾನು? ಅಲ್ವಾ? ತೋರಿಸ್ಲೇಬೇಕು ತಾನೇ? ಹೌದು, ತೋರಿಸ್ಬೇಕು. ನೋಡಿ ಶ್ರುತಿ, ನೋಡಿ ಇವರೇ ಶ್ರುತಿ. ಅವ್ರು ಬರಕ್ಕಾಗ್ಲಿಲ್ಲ, ಅದಕ್ಕೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನೋಡ್ತಾ ಅವ್ರೆ ಚಕ್ಲಿ ಮಾಡೋದನ್ನ. ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಆಂಟಿ ಇವಾಗ ಸಬ್ಸ್ಕ್ರೈಬ್ ಆಗೈತೆ. ವಿಡಿಯೋ ನೋಡ್ತಾ ಇರ್ಬೇಕು ಈಗಿಂದ ನೀವು. ವ್ಯೂಸ್ ಜಾಸ್ತಿ ಬಂದೇ ಬರ್ತದೆ ಅಂತ ನೋಡಿ ಗಾಯ್ಸ್. ನೀವು ಎಲ್ಲ ಒಂದ್ ಸ್ವಲ್ಪ ಕೇಳಿ ನೋಡೋಣ ಅವಳಾಗಾದ್ರೂ ಮಾಡ್ತಾರ ಅಂತ. ಶ್ರುತಿ ಇನ್ನೇನ್ ಸ್ಟಾರ್ಟ್ ಮಾಡೋ ಸ್ಟೇಜಲ್ಲಿ ಇದಾರೆ, ಗೊತ್ತಿಲ್ಲ ಏನ್ ಮಾಡ್ತಾರೋ. ಈಗ ಇದರಲ್ಲಿ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ, ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಚಕ್ಲಿ ಯಾಕೆ ಮಾಡ್ತಾ ಇರೋದು ಕಾವು? ಚಕ್ಲಿ ಹೇಳ್ಬೇಕಾ ಗೊತ್ತಿಲ್ಲ, ರೀಸನ್ ಇಲ್ಲ ಹೇಳ್ರಿ, ಪರವಾಗಿಲ್ಲ. ನನ್ನ ಸಿಸ್ಟರ್ ಪ್ರೆಗ್ನೆಂಟು, ಸೊ ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ, ರಮ್ಮಿನೂರಿಗೆ. ಹಂಗಾಗಿ ಚಕ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದಾನೆ ಮಗಳು ಪ್ರೀತಿ ಅಲ್ವಾ ಮಗಳು ಅಂದ್ರೆ. ನಮ್ಮ ಕಡೆ ಹೋದಾಗೆಲ್ಲ ಮಾಡ್ಕೊಂಡು ಪ್ರೆಗ್ನೆಂಟ್, ಅದಕ್ಕೆ ಮನೆಗೆ ಬರೀ ತಗೊಂಡು ಹೋಗ್ತಾವ್ರೆ. ಈಗ ಕಾವು ನೀವು ಚಕ್ಲಿ ತಿಂತೀರಾ? ದಿನಕ್ಕೊಂದು ಚಕ್ಲಿ ಅಂತ ಅಲ್ಲ, ದಿನಕ್ಕೆ ಒಂದ್ ಚಕ್ಲಿ. ಇವಾಗ ಶ್ರುತಿನೂ ಡಯಟ್ ಅಲ್ಲಿ ಅವ್ರೆ, ಅವರು ಚಕ್ಲಿ ತಿನ್ನಲ್ಲ ಈಗ. ಶ್ರುತಿ, ನೀವು ಡಯಟ್ ಅಲ್ಲಿ ಇದ್ದೀರಾ, ಇವಾಗ ಚಕ್ಲಿ ತಿಂದಿರೋ ತಿನ್ನಲ್ವಾ ನೀವು? ಆಂಟಿ ಮಾಡಿದಾರೆ ಅಂತ ಕೊಟ್ರೆ ಒಂದು ಟೇಸ್ಟ್ ನೋಡ್ತೀನಿ ಅಷ್ಟೇ, ಕೊಡದೇ ಇರ್ತಿ. ಆಂಟಿ
ನಮ್ಮನೇಲೂ ಸೇಮ್ ಐತೆ ಕವು ಇದೇ ಥರ. ಏನು ಮಾಡದೇ ಇದ್ರೆ ಎಲ್ಲ ಇಟ್ಕೋಬೇಕಲ್ಲ. ಇಲ್ಲಕ್ಕ ಒಂದ್ಸಲಿ ಚಕ್ಲಿ ಮಾಡಿದ್ದೀನಿ, ಆ ವಿಡಿಯೋ ನೀವು ನೋಡಿಲ್ಲ ಅಂತ ತೋರಿಸ್ತೀನಿ ರೀ, ನಿಜ ಇನ್ಸ್ಟೆಂಟ್ ಆಗಿ. ತೋರಿಸ್ಬಿಟ್ಟಿದ್ದಲ್ಲೇ ನಾನು ಆರಿಸಿ ಹೌದು. ಇನ್ಸ್ಟೆಂಟ್ ಆಗಿ. ಹೌದಾ, ಇವಾಗ ತೋರಿಸ್ತೀನಿ ರೀ. ಹೇಳ ಆಂಟಿ, ಈಗ ತೋರಿಸಿ ಏನು ಪ್ರಯೋಜನ ಅನ್ನಂಟಿ. ಅಲ್ಲ ಇಷ್ಟೇ ಕಲ್ಸಿರೋದು, ಅವ್ರ ಕಡೆ ಜಾಸ್ತಿ ಬೇಕು ಚಟ್ನಿ. ಎಲ್ಲರಿಗೂ ಕೊಡ್ಬೇಕಲ್ಲ ನಾವು. ಫ್ಯಾಮಿಲಿ ತುಂಬಾ ದೊಡ್ಡದು. ಮಾಡೋ ದೃಷ್ಟಿ ಕಡೆ ಮನಸ್ಸು. ನೋಡಿ ನಾನು ಇವರಿಬ್ರು ಡಯಟ್ ನಾನು ಹಾಳು ಮಾಡ್ತಾ ಇದ್ದೀನಂತೆ ನೋಡಿ. ನಾನು ಇವ್ರ ಥರನೇ ತಿನ್ಕೊಂಡು ನಾನು ಕಮ್ಮಿ ಆಗಿದ್ದೀನಪ್ಪ. ನಾನು ವೆಯ್ಟ್ ಲಾಸಲ್ಲಿ ಇದ್ದೀನಿ ಆಂಟಿ, ಆದರೆ ಎಲ್ಲ ತಿಂತೀನಿ ಆಂಟಿ ನಾನು. ಯೋಗ ಇದು ಸಣ್ಣ ಆಗ್ಬಿಟ್ಟಿದ್ದೆ, ನಾವು ವಾರಕ್ಕೊಂದ್ಸಲ ಸಣ್ಣ ಆಗಿ 15 ಸಲ ದಪ್ಪ ಆಯ್ತು. ಏನು ಕಾವು ವಾಕಿಂಗಲ್ಲೇ ಸಣ್ಣ ಆಗ್ಬಿಟ್ಟಿದ್ದೀನಿ. ಫುಲ್ ಸಣ್ಣ ಆಗಿದ್ದೀನಿ. 70 kg ಇದ್ದೀನಿ. ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡಿದ್ರು ಸಣ್ಣ ಆಗಲ್ಲ. ಅದು ಇದನ್ನೇ ತಿನ್ನಿಸ್ತಾ ಇರ್ತಾರೆ ನೋಡಿ ಗಾಯ್ಸ್. ಚೆನ್ನಾಗಿ ಮಿತ್ಕೋಬೇಕಾಕವು, ಮಿತ್ತಿಸ್ಕೋಬೇಕು. ನೀನು ಹಂಗೆ ಮಿತ್ತಿಸ್ತಿದ್ದೆ ನಾಳಕ್ಕೆ. ಏನೋ ಆಂಟಿ, ನಾಳೆ ಬರ್ದೇ ಹೋಗಿ ಇವತ್ತು ಬರ್ದೇ ಹೋಗಿದ್ದಿದ್ರೆ ನೆಕ್ಸ್ಟ್ ಟೈಮ್ ಅಂದಾಗ ನೀನು ಹಿಂಗೆ ಮಿತ್ತಿಸ್ದಂಗೆ ಮಿತ್ತಿಸ್ತಿದ್ದೆ. ಹೌದಾ, ನೋಡ್ರಿ ನಾನು ಕೆಲಸ ಮಾಡ್ತೀನೋ ಇಲ್ವೋ ಒಟ್ನಲ್ಲಿ ಬಂದು ಆಂಟಿ ಪಕ್ಕ ನಿಂತ್ಕೊಂಡ್ರೇನೆ ಖುಷಿ. ಇಷ್ಟೇ, ಇವಾಗ ನಮ್ದು ಆಮೇಲೆ ನಿಂದು ಒತ್ತು ಕೊಡ್ಬೇಕಲ್ಲ, ಅದಕ್ಕೆ ಹೇಳ್ತಾವ್ರೆ. ಬೇಗ ಮಾಡ್ಕೊಂಡು ಒಬ್ಬರೇ ಮಾಡ್ಕೋಬೋದು, ಒತ್ತೊಬ್ಬರು ಬೇಯಿಸಲ್ಲ. ಚಕ್ಲಿ ಹಿಟ್ಟೆಲ್ಲ ರೆಡಿ ಆಯ್ತು ಗಾಯ್ಸ್. ಈಗ ಏನ್ ಮಾಡ್ತಾ ಇದೀವಿ, ಚಕ್ಲಿ ರೌಂಡ್ ರೌಂಡ್ ಒತ್ತುತ್ತಾ ಇದೀವಿ. ಕಾವಿ ಇದು ಯಾವ್ದೋ ಒತ್ತೊತ್ತು ಕೊಟ್ಟಿದ್ದಾರೆ, ಇದ್ರಿಂದಂತೂ 1 ವರ್ಷ ಆದ್ರೂ ಒತ್ತಕ್ಕಾಗಲ್ಲ ಆಂಟಿ. ಆಂಟಿ ಆಗ್ಲೇ ಚಕ್ಲಿ ಮಾಡಿ ತಿನ್ನಕ್ಕೆ ಅಂತ ಕೊಟ್ಟೆ ಬಿಟ್ರು, ತಿಂತಾ ಇದೀವಿ ಈಗ. ಸೂಪರ್ ಆಗಿ ಮಾಡಿದ್ಯಾ ಆಂಟಿ, ಚೆನ್ನಾಗಿ ಇಲ್ಲ ಚೆನ್ನಾಗಿದೆ. ಉಪ್ಪು ಖಾರ ಖಾರ ಇರಲೇಬೇಡ, ಇಷ್ಟೇ ಇರಬೇಕು ಚಟ್ನಿಗೆ. ಇದು ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗೈತೆ. ಆರಿದ್ಮೇಲೆ ಚೆನ್ನಾಗಿರುತ್ತೆ ಬಟರ್ ಎಲ್ಲ. ಫಸ್ಟು ಜೊತೆ ಗೊತ್ತೀನಿ ಮನಸ್ಸ ಅದಕ್ಕೆ ಕಿತ್ಬಿಟ್ಟು ಅನಿಸು ನೀವು ನಿಮ್ಮ ವಿಡಿಯೋ. ನಾನು ಬಿಟ್ಟು ಸ್ಕೂಲ್ಗೆ ಹೋದ್ಮೇಲೆ ಕಾವ್ಯ ಮನೆಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಇನ್ನು ಅಲ್ಲಿಂದ ಸ್ಕೂಲ್ ಹತ್ರ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗ್ತೀವಿ. ಹಾಗೆ ಮಾಡ್ತೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಥರ ಯಾವುದಾದ್ರೂ ವ್ಲಾಗ್ಸ್ ಬೇಕಿದ್ದರೆ ಈಗಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್ ಬಾಯ್.